Hi friends, welcome to Anita All in One channel. ಆಯಲ್ಲು 2 ಟೇಬಲ್ ಸ್ಪೂನ್, ಹಾಗಲಕಾಯಿ 1 ಕಪ್ ಸೇರಿಸಬೇಕು. ಹಾಗಲಕಾಯಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಾದಮೇಲೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಬೇಕು. ನಂತರ ಮಸಾಲೆಗಾಗಿ 1 ಮೀಡಿಯಮ್ ಆನಿಯಲ್ಲು, ಟೊಮ್ಯಾಟೊ 1 ಮೀಡಿಯಮ್ಮು, ಕೊಬ್ಬರಿ ಒಂದು ಅರ್ಧ ಚಿಪ್ಪು, ಬೆಳ್ಳುಳ್ಳಿ ಒಂದು 6 ಎಸಳುಗಳು, ಚಕ್ಕೆ ಒಂದೆರಡು ಪೀಸು, ಲವಂಗ ಒಂದು 4, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನು, ಅರಿಶಿನ 1/4 ಟೇಬಲ್ ಸ್ಪೂನು. ಎಲ್ಲ ಚೆನ್ನಾಗಿ ರುಬ್ಬಿಕೊಂಡು ಈ ಮಸಾಲೆನ ಹಾಗಲಕಾಯಿಗೆ ಹಾಕಬೇಕು. ಆಮೇಲೆ 1/4 ಟೀ ಸ್ಪೂನು ಜೀರಾ ಪೌಡರ್ ಹಾಕಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ನ ಕ್ಲೋಸ್ ಮಾಡಬೇಕು. 10 ನಿಮಿಷ ಆದಮೇಲೆ ಹಾಗಲಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಆಗ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು. ಒಂದು 2 ಟೇಬಲ್ ಸ್ಪೂನ್ ಹುಣಸೆ ಹುಳಿ ಹಾಕಬೇಕು. ಕೊನೆಯಲ್ಲಿ ಬೆಲ್ಲ 2 ಟೇಬಲ್ ಸ್ಪೂನ್ ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ರೆಡಿಯಾಗಿದೆ ಹಾಗಲಕಾಯಿ ಗೊಜ್ಜು.